ಇನ್ನು ರಾಜ್ಯದ ಸುದ್ದಿಗೆ ಬರೋದಾದರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮೈದ ಮಂಜುನಾಥ್ಗೆ ಇಡಿ ಶಾಕ್ ತಟ್ಟಿತು. ಅವರ ಮೈಸೂರಿನ ದಟ್ಟಗಳ್ಳಿ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ. ಇನ್ನು ಮಂಜುನಾಥ್ ಆಪ್ತೆ ಯಮುನಾ ಅವರ ನಿವಾಸದಲ್ಲೂ ಕೂಡ ದಾಳಿ ಮಾಡಿ ಇಂಚಿಂಚು ಪರಿಶೀಲನೆ ನಡೆಸಿದರು. ಸ್ವಯಂ ನಿವೃತ್ತ ಅಬಕಾರಿ ಸಿಬ್ಬಂದಿ ಯಮುನಾ, ಮಂಜುನಾಥ್ ಅವರ ಸ್ನೇಹಿತೆ ಕೂಡ ಅವರ ನಿವಾಸದಲ್ಲೂ ಕೂಡ ನಿನ್ನೆ ಬೆಳಗಿನಿಂದ ದಾಖಲೆಗಳ ಪರಿಶೀಲನೆಯನ್ನು ನಡೆಸಿದ್ರು. ಮಹತ್ವದ ಮಾಹಿತಿ ಮತ್ತು ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ. ಈಗ ಹೆಚ್ಚಿನ ವಿಚಾರಣೆಗಾಗಿ ಯಮುನಾ ಇಡಿ ಅಧಿಕಾರಿಗಳ ವಶಕ್ಕೆ. ಪ್ರಕರಣದ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಬಕಾರಿ ಅಧಿಕಾರಿ ಇಡಿ ದಾಳಿಗೆ ತುತ್ತಾಗಿದ್ದು ಸಾಕಷ್ಟು ದಾಖಲೆಗಳು, ಹಣ ವಶಕ್ಕೆ ಸಿಕ್ಕಿದೆ ಎನ್ನುವಂತಹ ಮಾಹಿತಿ, ಜೊತೆಗೆ ಸ್ವಯಂ ನಿವೃತ್ತ ಅಧಿಕಾರಿ ಜೊತೆಗೆ ಅಬಕಾರಿ ಸಿಬ್ಬಂದಿ ಯಮುನಾ ಅವರ ನಿವಾಸದಲ್ಲಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಮಹತ್ವದ ಮಾಹಿತಿಗಳು ಸಿಕ್ಕಿದೆ, ದಾಖಲೆಗಳ ಸಂಗ್ರಹ ಸಿಕ್ಕಿದೆ. ಹಾಗಾಗಿ ಹೆಚ್ಚಿನ ವಿಚಾರಣೆಗಾಗಿ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮಂಜುನಾಥ್ ಅವರ ಸ್ನೇಹಿತೆ ಯಮುನಾ ಅವರನ್ನ ಇಡಿ ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾ ಇರೋದು ವಿಚಾರಣೆಗೆ ಗಮನಿಸ್ತಾ ಇದ್ದೀವಿ. ಮಂಜುನಾಥ್ ಅವರಿಗೆ ಸಂಬಂಧಪಟ್ಟಂತಹ 6 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸಿದ್ರು. ಇನ್ನು ರಾಜ್ಯದ ಸುದ್ದಿಗೆ ಬರೋದಾದರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮೈದ ಮಂಜುನಾಥ್ಗೆ ಇಡಿ ಶಾಕ್ ತಟ್ಟಿತು. ಅವರ ಮೈಸೂರಿನ ದಟ್ಟಗಳ್ಳಿ ನಿವಾಸದ ಮೇಲೂ ಕೂಡ ದಾಳಿಯಾಗಿದೆ. ಇನ್ನು ಮಂಜುನಾಥ್ ಆಪ್ತೆ ಯಮುನಾ ಅವರ ನಿವಾಸದಲ್ಲೂ ಕೂಡ ದಾಳಿ ಮಾಡಿ ಇಂಚಿಂಚು ಪರಿಶೀಲನೆ ನಡೆಸಿದ್ರು. ಸ್ವಯಂ ನಿವೃತ್ತ ಅಬಕಾರಿ ಸಿಬ್ಬಂದಿ ಯಮುನಾ, ಮಂಜುನಾಥ್ ಅವರ ಸ್ನೇಹಿತೆ ಕೂಡ ಅವರ ನಿವಾಸದಲ್ಲೂ ಕೂಡ ನಿನ್ನೆ ಬೆಳಗಿನಿಂದ ದಾಖಲೆಗಳ ಪರಿಶೀಲನೆಯನ್ನು ನಡೆಸಿದ್ರು. ಮಹತ್ವದ ಮಾಹಿತಿ ಮತ್ತು ದಾಖಲೆಗಳನ್ನು ಸಂಗ್ರಹಿಸಿದ್ದಾರೆ. ಈಗ ಹೆಚ್ಚಿನ ವಿಚಾರಣೆಗಾಗಿ ಯಮುನಾ ಇಡಿ ಅಧಿಕಾರಿಗಳ ವಶಕ್ಕೆ. ಪ್ರಕರಣದ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಅಬಕಾರಿ ಅಧಿಕಾರಿ ಇಡಿ ದಾಳಿಗೆ ತುತ್ತಾಗಿದ್ದು ಸಾಕಷ್ಟು ದಾಖಲೆಗಳು, ಹಣ ವಶಕ್ಕೆ ಸಿಕ್ಕಿದೆ ಎನ್ನುವಂತಹ ಮಾಹಿತಿ, ಜೊತೆಗೆ ಸ್ವಯಂ ನಿವೃತ್ತ ಅಧಿಕಾರಿ ಜೊತೆಗೆ ಅಬಕಾರಿ ಸಿಬ್ಬಂದಿ ಯಮುನಾ ಅವರ ನಿವಾಸದಲ್ಲಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಮಹತ್ವದ ಮಾಹಿತಿಗಳು ಸಿಕ್ಕಿದೆ, ದಾಖಲೆಗಳ ಸಂಗ್ರಹ ಸಿಕ್ಕಿದೆ. ಹಾಗಾಗಿ ಹೆಚ್ಚಿನ ವಿಚಾರಣೆಗಾಗಿ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮಂಜುನಾಥ್ ಅವರ ಸ್ನೇಹಿತೆ ಯಮುನಾ ಅವರನ್ನ ಇಡಿ ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾ ಇರೋದು ವಿಚಾರಣೆಗೆ ಗಮನಿಸ್ತಾ ಇದ್ದೀವಿ. ಮಂಜುನಾಥ್ ಅವರಿಗೆ ಸಂಬಂಧಪಟ್ಟಂತಹ 6 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನ ನಡೆಸಿ ಪರಿಶೀಲನೆ ನಡೆಸಿದ್ರು.